ನಮ್ಮೆಲ್ಲ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ಮತ್ತೆ ನಮ್ರತಾಗೆ ಸಪೋರ್ಟ್ ಮಾಡಿದ ಪ್ರತಾಪ್, ಮತ್ತೆ ಇಬ್ಬರು ದೀದಿಯರ ಮಡಿಲಲ್ಲಿ ಪ್ರತಾಪ್. ಬಿಗ್ ಬಾಸ್ ಮನೆಯ ಹೊಸ ನಾಯಕಿ ನಮ್ರತಾ ಗೌಡ ಅವರೇ, ನಿಮಗೆ ಶುಭಾಶಯಗಳು. ನಿಜಕ್ಕೂ ಸ್ನೇಹಿತವರು ಒಳಗಡೆ ಇದ್ದಿದ್ರೆ ಈಗ ತುಂಬಾ ಖುಷಿ ಪಡ್ತಾ ಇದ್ರು ಅನ್ಸತ್ತೆ. ದಿಸ್ ಈಸ್ ಫಾರ್ ಯು ನಮ್ರತಾ ಅಂತ ಹೇಳ್ತಾ ಇದ್ರು ಅಂತ ಅನ್ಸತ್ತೆ. ನಮ್ರತಾ ಅವರು ಕ್ಯಾಪ್ಟನ್ ಆಗಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಆದರೆ ನಮ್ರತಾ ಅವರು ಕ್ಯಾಪ್ಟನ್ ಆಗೋದಕ್ಕೆ ಪ್ರತಾಪ್ ಅವರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಈ ಸ್ಟಾರ್ಟಿಂಗಿಂದನೂ ಕೂಡ ಪ್ರತಾಪ್ ಅವರು ನಮ್ರತಾ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಬರ್ತಾರೆ. ಆ್ಯಕ್ಚುಲಿ ನಮ್ರತಾ ಅವರೇ ವಿನಯ್ ಅವ್ರ ಬಳಿ ಮತ್ತು ಬೇರೆಯವರ ಬಳಿ ಹೋಗಿ ಹೇಳ್ತಾ ಇರ್ತಾರೆ, ಸಂಗೀತ ಅವರು ಪ್ರತಾಪ್ ಅವರನ್ನು ಕ್ಯಾಪ್ಟನ್ಸಿ ಓಟಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆದರೆ ಹಿಂದೆಗಡೆ ಪ್ರತಾಪ್ ಅವರು ನಮ್ರತಾ ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವರು ಸಂಗೀತ ಹತ್ರ ಕೂಡ ಹೇಳ್ತಾರೆ, ಇಲ್ಲ ನಮ್ರತಾ ದೀದಿ ಬರಬೇಕು, ಅವ್ರಿಗೋಸ್ಕರ ಸ್ವಲ್ಪ ಪಾಯಿಂಟನ್ನು ಉಳಿಸ್ಕೊಳ್ಳಿ, ನೀವು ಬೇರೆಯವರನ್ನು ಪುಷ್ ಮಾಡಬೇಕು ಅಂತ ಅನ್ನಿಸ್ದಾಗ ಅವ್ರಿಗೆ ಸ್ವಲ್ಪ ಪಾಯಿಂಟನ್ನು ಕೊಟ್ಟು ಪುಷ್ ಮಾಡಿ ಅಂತ. ಆಗ ಸಂಗೀತ ಹೇಳ್ತಾರೆ, ನಿಮ್ಮಿಬ್ಬರಲ್ಲಿ ಯಾರು ಬೇಕಾದರೂ ಬರ್ಬೋದು, ನಿನಗೆ ನಾನು ಪಾಯಿಂಟ್ಸ್ ಕೊಟ್ಟರೆ ನೀನು ಬರ್ತೀಯಾ, ನಾನು ನಮ್ರತಾಗೆ ಪಾಯಿಂಟ್ಸ್ ಕೊಟ್ಟರೆ ನಮ್ರತಾ ಬರ್ತಾರೆ ಅಂತ. ಆಗ ಪ್ರತಾಪ್ ಹೇಳ್ತಾರೆ ಕ್ಲಿಯರ್ ಆಗಿ, ಇಲ್ಲ ಬೇಡ, ಈ ವಾರ ಒಬ್ಬ ಲೇಡಿ ಕ್ಯಾಪ್ಟನ್ ಆಗಲಿ, ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆದರೆ ನನಗೆ ತುಂಬಾ ಖುಷಿ ಆಗುತ್ತೆ, ಸೊ ನೀವು ನಮ್ರತಾಗೆ ಪಾಯಿಂಟ್ ಕೊಡಿ ಅಂತ. ಆದರೆ ಮತ್ತೊಂದು ಕಡೆ ನಮ್ರತಾ ಎಲ್ಲರ ಬಳಿನೂ ಇಲ್ಲ, ಅವರು ಪ್ರತಾಪ್ ಅವರನ್ನು ಗೆಲ್ಲಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತ ಬರ್ತಾ ಇರ್ತಾರೆ. ಆದರೆ ಯಾವಾಗ ಪ್ರತಾಪ್ ತಮ್ಮ ಕಂಪ್ಲೀಟ್ ಪಾಯಿಂಟ್ಸ್ಗಳನ್ನು ಜೀರೋ ಮಾಡಿಕೊಂಡು ಮನೆಗೆ ರೇಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ, ಹಾಗೆ ಆ ತಂಡದ ಬಳಿ ಇರೋವಂಥ ಪಾಯಿಂಟ್ಸ್ಗಳು ನಮ್ರತಾಗೆ ಹೋಗೋದಕ್ಕೆ ಸಹಾಯ ಮಾಡ್ತಾರೆ. ಆಗ ನಮ್ರತಾ ಹೇಳ್ತಾರೆ, ಸಾರಿ ಪ್ರತಾಪ್, ನಾನು ನಿನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಅಂತ. ಹಾಗೂ ಕೂಡ ಪ್ರತಾಪ್ ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಅದ್ರ ಬದಲು ಎಮೋಷನ್ ಆಗಿಬಿಡಿ, ಈಗ ನಿಮ್ಮ ಮುಂದೆ ಇರೋದು ಕ್ಯಾಪ್ಟನ್ ಟಾಸ್ಕ್, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಬೇರೆ ರೀತಿ ಎಮೋಷನ್ ಆಗೋದು ಬೇಡ, ಈ ವಾರ ಖಂಡಿತವಾಗಿ ಒಬ್ಬ ಲೇಡಿ ಕ್ಯಾಪ್ಟನ್ ಆಗಲೇಬೇಕು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳ್ತಾರೆ. ದಟ್ ಈಸ್ ಒಂದು ಸ್ಪಿರಿಟ್. ಆ್ಯಕ್ಚುಲಿ ನಮ್ರತಾ ಅವ್ರ ಜೊತೆ ಈ ಹಿಂದೆ ಕೂಡ ಪ್ರತಾಪ್ ಅವರು ಸಾಕಷ್ಟು ಬಾರಿ ಒಂದು ಒಳ್ಳೆ ರಿಲೇಷನ್ಶಿಪ್ನಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದರೆ ನಮ್ರತಾ ಅವರೇ ಅದನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಕೊನೆಯಲ್ಲಾದರೂ ನಮ್ರತಾ ಅವ್ರಿಗೆ ಸತ್ಯ ಅರ್ಥ ಆಯ್ತಲ್ವಾ, ಅಷ್ಟು ಸಾಕು ಬಿಡಿ. ಆದರೆ ಈ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋದಕ್ಕಾಗಿ ಸಂಗೀತ ಅವರು 15,000 ಪಾಯಿಂಟ್ಸ್ಗಳನ್ನು ತಮ್ಮ ಬಳಿ ಉಳಿಸ್ಕೊಂಡಿರ್ತಾರೆ. ಅದೇ ನನಗೆ ಅರ್ಥ ಆಗಿಲ್ಲ, ಯಾಕೆ ಅವರು 15,000 ಪಾಯಿಂಟ್ಸ್ಗಳನ್ನು ಉಳಿಸ್ಕೋಬೇಕಾಗಿತ್ತು? ಅವ್ರ ಕಡೆ ಇರುವಂಥ ಅಟ್ಲೀಸ್ಟ್ ಒಂದು 6,000 ಪಾಯಿಂಟ್ಸ್ಗಳನ್ನು ಅವರು ಮನೆಗೆ ರೇಷನ್ ತೊಗೋಬೋದಾಗಿತ್ತು, ಅಥವಾ ಪ್ರತಾಪ್ ಅವ್ರಿಗೆ ಕೊಟ್ಟಿದ್ರೆ ಪ್ರತಾಪ್ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸ್ಬೋದಾಗಿತ್ತು. 15,000 ಪಾಯಿಂಟ್ಸ್ಗಳು ತುಂಬಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಅವ್ರ ಕಡೆ ಒಂದು 6,000ದಿಂದ 8,000 ಪಾಯಿಂಟ್ಸ್ ಒಳಗೆ ಇದ್ದಿದ್ದರೆ ಸಾಕಿತ್ತು ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರೋದಕ್ಕೆ. ಆದರೆ ಅವರು ಬಹಳಷ್ಟು, ಅಂದರೆ ಹೆಚ್ಚು ಕಮ್ಮಿ ಒಂದು 7,000ರಿಂದ 8,000 ರೂಪಾಯಿಗಳನ್ನು ಅಧಿಕವಾಗಿ ಇಟ್ಕೊಂಡಿದ್ರು. ಅದನ್ನು ರೇಷನ್ ತಗೊಳ್ಳೋದಕ್ಕೆ ಬಳಸ್ಬೋದಾಗಿತ್ತು, ಅಥವಾ ಪ್ರತಾಪ್ ಅವರಿಗೆ ಒಂದು 6,000 ಪಾಯಿಂಟ್ಸ್ ಕೊಟ್ಟಿದ್ರೆ ಪ್ರತಾಪ್ ಅವ್ರಿಗೆ ವಿನಯ್ ಅವ್ರಿಗಿಂತಲೂ ಕೂಡ ಅಧಿಕವಾದ ಪಾಯಿಂಟ್ಸ್ಗಳು ಬರ್ತಾಯಿತ್ತು. ಅವರು ಯಾಕೆ ಆ ರೀತಿ ಮಾಡಲಿಲ್ವೋ ಗೊತ್ತಿಲ್ಲ. ಆದರೆ ವರ್ತೂರ್ ಸಂತೋಷ್ ಅವರು ಒಂದು ಕಡೆ ಹೇಳ್ತಾ ಇರ್ತಾರೆ, ತನಿಷಾ ಅವ್ರ ಮೇಲೆ ಕೂಡ ದೂರ್ತಾ ಇರ್ತಾರೆ. ತನಿಷಾ ಅವರು ಕೂಡ ಹಾಗೆ, ಅವರು ಪಾಯಿಂಟ್ಸ್ಗಳನ್ನು ತ್ಯಾಗ ಮಾಡ್ಬೋದಾಗಿತ್ತು, ಒಂದಷ್ಟು ಪಾಯಿಂಟ್ಸ್ಗಳಿಗೆ ರೇಷನನ್ನು ತಗೊಳ್ಳೋದಕ್ಕೆ ಮನೆಗೆ ಹೆಲ್ಪ್ ಮಾಡ್ಬೋದಾಗಿತ್ತು. ಆದರೆ ತನಿಷಾ ಅವರು ಕೂಡ ರೇಷನ್ ತಗೊಳ್ಳೋದಕ್ಕೆ ಅಲ್ಲಿ ಮುಂದೆ ಬರೋದಿಲ್ಲ, ಬರೀ ಜಗಳ ಮಾಡ್ತಾ ಇರ್ತಾರೆ. ಒಂದು ಕಡೆ ಹೇಳ್ತಾರೆ ಬಾಯಲ್ಲಿ, ನಾನು ಕೂಡ ಡಿಸ್ಕಷನ್ ಮಾಡೋದಕ್ಕೆ ಬರ್ತೀನಿ ಅಂತ. ಆದರೆ ಅವರು ಕಾಂಟ್ರವರ್ಸಿ ಮಾಡಿ ಏನೋ ಒಂದು ಮಾತಾಡಿ ಪಾಯಿಂಟ್ಸ್ಗಳನ್ನು ಉಳಿಸ್ಕೋಬೇಕು, ತಮ್ಮ ಬಳಿನೇ ತಾನು ಕ್ಯಾಪ್ಟನ್ ಆಗಲೇಬೇಕು ಅನ್ನೋದು ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಸುಮ್ಮನೆ ಬಾಯಲ್ಲಿ ಮಾತ್ರ ನಾನು ರೇಷನ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಬಿಟ್ಟರೆ, ಅಲ್ಲಿ ಅವರು ರೇಷನ್ ತಗೊಳ್ಳೋದಕ್ಕೆ ಬೇಕಾದಂಥ ಯಾವುದೇ ಸಿದ್ಧತೆಗಳನ್ನು ಕೂಡ ಮಾಡೋದಿಲ್ಲ, ತಂಡದ ಜೊತೆ ಡಿಸ್ಕಷನ್ ಮಾಡೋದಿಲ್ಲ. ತಂಡ ಅಂತ ಒಂದು ಮಾತು ಬಂದಿದ್ದಕ್ಕೆ ನಮ್ರತಾ ಅವ್ರ ಜೊತೆ ಜಗಳಕ್ಕೆ ಹೋಗ್ತಾರೆ. ಇವೆಲ್ಲವನ್ನು ನೋಡಿದಾಗ ಕೇವಲ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಇಡೀ ಮನೆಯನ್ನು ಉಪವಾಸ ಹಾಕೋದಕ್ಕೆ ಅವರು ರೆಡಿ ಇರ್ತಾರೆ ಅಂತ ಅನಿಸುತ್ತೆ. ಈ ವಿಷಯದಲ್ಲಿ ನಿಜಕ್ಕೂ ನಾನು ಪ್ರತಾಪ್ ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಅವರು ಪಾಯಿಂಟ್ಸ್ಗಳನ್ನು ಜೀರೋ ಮಾಡಿಕೊಂಡು ಮನೆಗೆ ರೇಷನ್ ತಗೋತಾರೆ ಮತ್ತು ಬೇರೆಯವರು ಕ್ಯಾಪ್ಟನ್ ಆಗೋದಕ್ಕೆ ಸಹಾಯ ಮಾಡ್ತಾರೆ. ನಿಮ್ಮ ಹತ್ರ ತುಂಬ ಹೆಚ್ಚಿಗೆ ಅಮೌಂಟ್ ಇದ್ದಿದ್ದರೆ ಕ್ಯಾಪ್ಟನ್ಸಿ ಓಟಕ್ಕೆ ಬರ್ಬೋದು. ಸ್ವಲ್ಪ 1,000ನೋ 2,000ನೋ ಇಟ್ಕೊಂಡು ಕ್ಯಾಪ್ಟನ್ ಆಗೋದಕ್ಕೆ ಆಗೋಲ್ಲ ಅನ್ನೋವಾಗ ಆ ಇಡೀ ಪಾಯಿಂಟ್ಸ್ಗೆ ರೇಷನನ್ನು ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಿತ್ತು ಹೇಗೂ ನಾವು ಕ್ಯಾಪ್ಟನ್ಸಿ ಓಟದಿಂದ ದೂರ ಇದ್ದೀವಿ ಅಂತ. ಸೊ ಆ ಪಾಯಿಂಟ್ಸ್ನ ಇಟ್ಕೊಂಡು ಏನು ಮಾಡೋದು, ಕೊನೆ ಪಕ್ಷ ರೇಷನ್ ಆದರೂ ತೊಗೋಬೋದಿತ್ತಲ್ವ. ಅಷ್ಟೇ ಅಲ್ಲ, ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆ ಈಗ ತುಂಬಾ ಚೆನ್ನಾಗಿದ್ದಾರೆ.
ಸಂಗೀತ ಅವರು ಮೊದಲು ಕಾರ್ತಿಕ್ ಅವ್ರ ಜೊತೆಯಲ್ಲಿ ಇರ್ತಾರೆ. ಕಾರ್ತಿಕ್ ಅವ್ರ ಜೊತೆಯಲ್ಲಿ ಇರೋವಾಗ ಕಾರ್ತಿಕ್ ಮತ್ತು ಸಂಗೀತಾಗೆ ಆಗಾಗ ಜಗಳ ಆಗ್ತಾನೆ ಇರುತ್ತೆ. ಅವರು ಮಧ್ಯೆ ಎಷ್ಟೇ ಒಳ್ಳೆ ಬಾಂಡಿಂಗ್ ಇದ್ದರೂ 2 ದಿನಕ್ಕೊಂದ್ಸಲಿ ಜಗಳ ಆಗ್ತಾನೆ ಇರುತ್ತೆ, ವೈಮನಸ್ಸಿರುತ್ತೆ, ಡಿಸ್ಕಷನ್ಸ್ ಬರುತ್ತೆ, ಜಗಳ ಆಗುತ್ತೆ, ಆಗ್ತಾನೇ ಇರುತ್ತೆ ಅದು ಕಂಟಿನ್ಯೂಸ್ ಆಗಿ. ಅಂದರೆ ಎಲ್ಲೋ ಒಂದು ಕಡೆ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮಧ್ಯೆ ಹೊಂದಾಣಿಕೆ ಆಗೋದೇ ಇಲ್ಲ. ಯಾವಾಗೂ ವೈಮನಸ್ಸು ಬರ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಸಂಗೀತ ಅವರು ವಿನಯ್ ಅವ್ರ ಜೊತೆ ಒಂದು ವಾರ ಹೋಗ್ತಾರೆ, ಅವರ ತಂಡದಲ್ಲಿ ಆಡ್ತಾರೆ. ಸುದೀಪ್ ಅವ್ರ ಮುಂದೆ ಕೂಡ ವಿನಯ್ ಅವ್ರಿಗೆ ಮೆಚ್ಯೂರಿಟಿ ಇದೆ, ಅವರು ನಾನು ಅಂದ್ಕೊಂಡಿದ್ದ ಥರ ಇಲ್ಲ, ಬೇರೆಯವರ ಮಾತುಗಳನ್ನು ಕೇಳ್ತಾರೆ. ನಾನು ಹೊರಗಿಂದ ನೋಡೋವಾಗ ಅವರು ಅವರ ಹೇಳಿಕೆಗಳನ್ನು ಫೋರ್ಸ್ ಮಾಡಿ ಬೇರೆಯವ್ರ ಮೇಲೆ ತಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಥರ ಇಲ್ಲ, ಅವರು ಎಲ್ಲರ ಜೊತೆಯಲ್ಲೂ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅದನ್ನು ನೆಕ್ಸ್ಟ್ ವಾರನೇ ಮತ್ತೆ ವಿನಯ್ ಅವ್ರ ಜೊತೆ ಜಗಳ ಮಾಡ್ಕೊತಾರೆ. ಅವರು ಯಾವಾಗ ಕಾರ್ತಿಕ್ ಮತ್ತು ವಿನಯ್ ಅವ್ರ ಜೊತೆ ಇದ್ದರೋ ಹಾಗೆಲ್ಲ ಕೂಡ ಅವರು ಜಗಳ ಮಾಡ್ತಾನೇ ಇದ್ದರು, ಕೂಗಾಡ್ತಾನೇ ಇದ್ದರು. ಅವ್ರಿಗೂ ಕೂಡ ಸಾಕಷ್ಟು ಕೆಟ್ಟ ಹೆಸರು ಬರ್ತಾನೇ ಇತ್ತು. ಆದರೆ ಯಾವಾಗ ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆ ಸೇರ್ತಾರೋ ಅಲ್ಲಿಂದ ಸಂಗೀತ ಅವರ ಬಿಗ್ ಬಾಸ್ ಪ್ರಯಾಣವೇ ಬದಲಾಗಿ ಹೋಗುತ್ತೆ. ಪ್ರತಾಪ್ ಅವರಿಗೆ ಇದ್ದ ಸಪೋರ್ಟ್ ಸಂಗೀತ ಅವ್ರಿಗೂ ಕೂಡ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮೊದಲಿನ ವಾರಗಳಲ್ಲಿ ಸಂಗೀತ ಅವ್ರಿಗೆ ಇಷ್ಟೊಂದು ವೋಟ್ಸ್ಗಳು ಬರ್ತಾ ಇರಲಿಲ್ಲ. ಯಾವಾಗ ಸಂಗೀತ ಅವರು ಪ್ರತಾಪ್ ಅವ್ರ ಜೊತೆ ಇರೋದಕ್ಕೆ ಪ್ರಾರಂಭ ಮಾಡ್ತಾರೋ, ಒಂದು ಅಕ್ಕ ತಮ್ಮ ಅನ್ನೋ ರಿಲೇಷನ್ಶಿಪ್ನಲ್ಲಿ ತೊಡಗ್ತಾರೋ, ಅಲ್ಲಿಂದ ಸಂಗೀತ ಅವರಿಗೆ ಓಟುಗಳ ಸುರಿಮಳೆನೇ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಜಕ್ಕೂ ಪ್ರತಾಪ್ ಮತ್ತು ಸಂಗೀತ ಇಬ್ಬರೂ ಕೂಡ ತುಂಬಾ ಓಟ್ಗಳನ್ನು ಪಡ್ಕೋತಾ ಇದ್ದಾರೆ. ಒಂದು ಕಡೆ ವಿನಯ್ ಅವ್ರಿಗೂ ಕೂಡ ಓಟ್ಸ್ ಬರ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರತಾಪ್ ಮತ್ತು ಸಂಗೀತ ಅವರಿಗೆ ಯಾವಾಗ ಓಟ್ಗಳು ಜಾಸ್ತಿ ಬರೋದಕ್ಕೆ ಪ್ರಾರಂಭ ಆಯಿತೋ ಅಲ್ಲಿಂದ ವಿನಯ್ ಅವರ ಓಟು ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ವರ್ತೂರ್ ಸಂತೋಷ್ ಅವರು ಕೂಡ ಬಿಗ್ ಬಾಸನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಚೆನ್ನಾಗೇ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.